ಹೊಸಹೊಳಲಿನ ಹಾಲಿನ ಡೈರಿಯಲ್ಲಿ ಅಕ್ರಮ ಆಗಿರೋದು ಗೊತ್ತಾಗಿದೆ. ಕೆಆರ್ಪೇಟೆಯ ಹೊಸಹೊಳಲಿನ ಹಾಲಿನ ಡೈರಿ ಇದು. ತನಿಖೆಗೆ ಆಗ್ರಹಿಸಿ ಹಾಲು ಉತ್ಪಾದಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಡೈರಿಗೆ ತಂದಿದ್ದಂತ ಹಾಲು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಲು ಪರೀಕ್ಷಕನನ್ನ ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಅಕ್ರಮ ಎಸಗಿದ ಡೈರಿ ಕಾರ್ಯದರ್ಶಿ ಹಾಗೂ ಹಾಲು ಪರೀಕ್ಷಕನನ್ನ ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಸ್ಥಳಕ್ಕೆ ಬಂದಂತ ಹಾಲು ಒಕ್ಕೂಟದ ಮಾರ್ಗ ವಿಸ್ತರಣಾಧಿಕಾರಿಯನ್ನ ಮುತ್ತಿಗೆ ಹಾಕಿದ್ರು. ಹಾಗೆಯೇ ಅಧಿಕಾರಿಗೆ ಮುತ್ತಿಗೆ ಹಾಕಿದ ಸುದ್ದಿ ತಿಳಿದು ಸ್ಥಳಕ್ಕೆ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಹಾಗೆಯೇ ಹರೀಶ್ ಬಂದಿದ್ದರು. ಪ್ರತಿಭಟನಾಕಾರರ ಆಕ್ರೋಶ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ತಂದಿದ್ದಂಥ ಹಾಲನ್ನು ರಸ್ತೆಗೆ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಅಧಿಕಾರಿಗಳು ಹಾಗೆಯೇ ನಿರ್ದೇಶಕರ ಭರವಸೆ ಮೇರೆಗೆ ಪ್ರತಿಭಟನೆಯನ್ನ ಹಾಲು ಉತ್ಪಾದಕರು ಕೈಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹುಡುಗ ಇನ್ಯಾರು ಸೆಕ್ರೆಟರಿ ಮಾಡಬೇಕು ನಿಮಗೆ ಸೇರಿತ್ತು. ಊರಲ್ಲಿ ಒಂದು ಹುಡುಗರು ಒಳ್ಳೆ ಸೆಕ್ರೆಟರಿ ಕೊಡಿ. ಒಂದು ಮಾತಾಡಿ ಮಾತಾಡ್ಕೊಳ್ಳಿ. ಹಾಲು ಡೈರೆಕ್ಟರ್ ಆಗಿರುವಂತ ಡಿಸ್ಟಿಕ್ ವಾರ್ಡರ್ ಡೈರೆಕ್ಟರ್ ಆಗಿರುವಂತವ್ರು ಎಷ್ಟೋ ಜನ ರೈತರು ಹೋಗಿ ಸ್ಪಂದಿಸಿದ್ರು. ಯಾಕೆ ಸ್ಪಂದಿಸಿಲ್ಲ, ಯಾಕೆ ಬರ್ತಾ ಇಲ್ಲ? ಇಲ್ಲಿಯೇ ಈ ಸೂಪರ್ವೈಸರೇ ಆಗ್ಲಿ ಇನ್ನೊಬ್ಬರೇ ಆಗ್ಲಿ DRE ಆಗ್ಲಿ ಯಾಕೆ ನೀವು ತನಿಖೆಗೆ ಆದೇಶ ಮಾಡಿಸ್ತಾ ಇಲ್ಲ? ಸುಮಾರು 40 ವರ್ಷದಿಂದ ಇದೇ ಗೋಳಾಗೋಗಿದೆ. ನಮ್ಮೂರ್ ಕತೆ ಸುಮಾರು 10 ಹಳ್ಳಿಗೆ ಸಮಾನವಾದಂತ ಊರು ಹೊಸಹೊಳಲು. ಆ ಡೈರಿಯ ಮುಚ್ಚೋಗಕ್ಕೆ ಕಾರಣ ನಾವೆಲ್ಲರೂ ಸೇರಿ ಆ ಡೈರೆಕ್ಟರ್ಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ನೀವೇನಾದ್ರು ಮಾಡಿ ತನಿಖೆಗೆ ಆದೇಶ ಮಾಡಿ. ಬೇರೆ ಯಾರೇ ಆಗ್ಲಿ, ಸೆಕ್ರೆಟರಿ ಆಗ್ಲಿ, ತುಜ್ಜೇಗೌಡ ಆಗ್ಲಿ, ಇನ್ನೊಬ್ಬ ಆಗ್ಲಿ, 3 ಜನನೂ ತೆಗಿಬೇಕಾಗಿ ಹೊಸೊಬ್ಬರನ್ನ ಆಯ್ಕೆ ಮಾಡಿ ಈ ಡೈರಿ ಉತ್ಪಾದಕರು ಒಳ್ಳೇದಾಗ್ಲಿ ಅನ್ನೋ ಒಂದು ಭಾವನೆಗೆ ನಾವು ಹೇಳ್ತಾ ಇರೋದು. ದಯಮಾಡಿ ಬನ್ನಿ, ಸ್ಪಂದಿಸಿ. ನಿಮ್ಗೆ ಏನು ಅನ್ಯಾಯ ಆಗದೆ ಅನ್ನೋದನ್ನ ರೈತರು ಹೇಳ್ತಾರೆ. ಅದನ್ನ ನೀವು ಮನಗಟ್ಟು ರೈತರಿಗೆ ಒಳ್ಳೇದ್ ಮಾಡೋದ ನೀವು ಕಲೀರಿ, ಮಾಡಿ. ನೀವು ಡೈರೆಕ್ಟರ್ ಆಗಿದ್ರಿ, ಒಳ್ಳೇದಾಗ್ಲಿ ಅನ್ನೋ ಭಾವನೆಗೆ ನಾವು ಹೇಳ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀವಿ. ಶ್ರೀನಿವಾಸ್ ಹಾಲು ಡೈರೆಕ್ಟರ್ ಆಗಿರುವಂತ ಡಿಸ್ಟಿಕ್ ವಾರ್ಡರ್ ಡೈರೆಕ್ಟರ್ ಆಗಿರುವಂತವ್ರು ಎಷ್ಟೋ ಜನ